ನಮಸ್ಕಾರ ವೀಕ್ಷಕರೇ, ಈ ದಿನ ಹಗರಿಬೊಮ್ಮಳ್ಳಿನಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮಳ್ಳಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕುಬುಸ ಚಿತ್ರ ಮೊದಲನೇ ಪ್ರದರ್ಶನ ಕಾಣ್ತಾ ಇದೆ. ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿರ್ತಕ್ಕಂಥ ಕುಬುಸ ಚಿತ್ರ ಈ ದಿನ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮಳ್ಳಿ ತಾಲೂಕಿನ ಕೊಟ್ಟೂರೇಶ್ವರ ಚಿತ್ರಮಂದಿರದಲ್ಲಿ ಮೊದಲನೇ ಪ್ರದರ್ಶನ ಕಾಣ್ತಿದೆ. ವೀಕ್ಷಕರೇ, ನೀವು ನೋಡಿರ್ಬೋದು, ಕೊಟ್ಟೂರಿನ ವೀರಭದ್ರಪ್ಪನವರ ಕುಬುಸ ಕಾದಂಬರಿ ಆಧಾರಿತ ಚಿತ್ರ ಈ ಮೊಟ್ಟ ಮೊದಲನೇ ಪ್ರದರ್ಶನ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ನಾವು ಮೊದಲನೇ ಪ್ರದರ್ಶನ ನೋಡಿ ಬಂದಿರತಕ್ಕಂಥ ವೀಕ್ಷಕರನ್ನ ನಾವು ರಿಯಾಕ್ಷನ್ ಕೇಳೋಣ. ಸೂಪರ್ ಫಿಲ್ಮ್ ಹೇಗಿದೆ? ಸೂಪರ್. ಯಾರು ನೆನಪು ಬರ್ತಾರೆ? ಫಿಲಿಮ್ ಹೆಂಗೈತಮ್ಮ? ಫಿಲಿಮ್ ಬಗ್ಗೆ ಕಾಪಾಡ್ಬೇಕಂತ ಗೊತ್ತಾಗುತ್ತೆ. ಈ ಫಿಲಿಮ್ ನೋಡಿದ್ರಲ್ಲ, ನಿಮಗೆ ನಿಮ್ಮೂರಲ್ಲಿ ನಿಮ್ಮ ಮನೆಯಲ್ಲಿ ಯಾರು ನೆನಪು ಬರ್ತಾರೆ? ಅಮ್ಮನ ನೆನಪು ಬರ್ತಾರೆ. ಫಿಲಿಮ್ ಹೇಗಿದೆ? ಫಿಲಿಮ್ ನೋಡಿದ್ರಲ್ಲ, ಏನು ಅನ್ಸ್ತದ? ಹೌದ್ರಾ? ಇವಾಗ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ದಿನ ನಮ್ಮ ಕಾಲೇಜಿನ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಮೊದಲನೇದು ವೀರಭದ್ರಪ್ಪರು, ಅವರು ನಾಡಿನಾದ್ಯಂತ ಖ್ಯಾತಿ ಪಡೆದಂಥ ನಮ್ಮದೇ ಕೊಟ್ಟೂರಿನ ಒಬ್ಬ ಲೇಖಕ ಮೊದಲನೇದು. ಎರಡನೇದು ಮಂಜಮ್ಮ ಜೋಗತಿ ಅವರು ಕೂಡ ಪದ್ಮಶ್ರೀ ವಿಜೇತರಾದಂಥ ಒಬ್ಬ ಕಲಾವಿದೆ. ನಂತರ ನಮ್ಮ ಹೂವಿನ ಹಡಗಲಿಯಲ್ಲಿರುವಂಥ ಒಂದು ತಂಡ ಈ ಸಿನಿಮಾವನ್ನು ಮಾಡಿದೆ. ಅವರದೊಂದು ಸಾಹಸವನ್ನು ಮೆಚ್ಚಲೇಬೇಕು. ಮತ್ತು ಇದು ನಮ್ಮದು ಅನ್ನುವಂಥದ್ದನ್ನು ಹೊರಗಿಟ್ಟು ನೋಡಿದರೆ ಕೂಡ ಒಂದು ಬಹಳ ಒಳ್ಳೆಯ ಸಿನಿಮಾ ಇದೆ. ಎಲ್ಲ ದೃಷ್ಟಿಯಿಂದ ಕೂಡ ಅತ್ಯಂತ ಗಟ್ಟಿಯಾದ ಕಥೆಯನ್ನುಳ್ಳಂಥ ಒಂದು ಸಿನಿಮಾ ಇದು. ಭಾಳ ಖುಷಿ ಆಯಿತು. ಮತ್ತು ನನ್ನ ಜೊತೆಗೆ ನಾನು ಒಂದು 300 ಜನ ಮಕ್ಕಳಿಗೆ ತೋರಿಸಿದೆ ಅಂತ ನನಗೆ ಖುಷಿ ಮತ್ತು ಹೆಮ್ಮೆ. ಮೇಡಮ್, ಇವಾಗ ಸುಂಕವ್ವನ ಪಾತ್ರ ನೋಡಿದ್ರಲ್ಲ, ನಿಮಗೆ ಏನು ನೆನಪು ಬರ್ತದೆ? ಸುಂಕವ್ವ ಅನ್ನೋದು ತಾಯ್ತನಕ್ಕೆ ಒಂದು ರೂಪಕ ಅಂತ ಅನ್ಕೋತೀನಿ ನಾನು. ಎಲ್ಲ ತಾಯಿಯಂದರೆ ಒಂದು ರೂಪವಾಗಿ ಸುಂಕಮ್ಮ ನಮ್ಮ ಎದುರಿಗೆ ಬರ್ತಾಳೆ. ಆಕೆಯ ಕುಬುಸ ಅನ್ನೋದು ಕೂಡ ಒಂದು ಸಿಮಿಲೆ ಅಷ್ಟೇ. ಅದು ಬಹಳಷ್ಟು ಜನ ಹಿರಿಯರು ಏನಿದ್ದಾರೆ, ಅವರ ಸ್ವಭಾವವನ್ನು ಯಾವ ಆಧುನಿಕತೆಯೂ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಬದಲಾವಣೆ ಅನ್ನೋದು ನಮ್ಮಲ್ಲಿ ಬರಬೇಕೆ ಹೊರತು ಅವರಲ್ಲಿ ಅಲ್ಲ ಅನ್ನೋದು ಅದರ ಹಿರಿಯ ಜೀವಿಗಳಿಂದ ಬದಲಾವಣೆ ಸಾಧ್ಯ ಇಲ್ಲ ಮೇಡಮ್. ಸಾಧ್ಯ ಇಲ್ಲ. ಯಾಕಂದರೆ ಅವರು ನಮ್ಮ ನೈಜ ಜೀವನದಲ್ಲಿ ಒಂದು ಬೇರು ಬಿಟ್ಟುಬಿಟ್ಟಿರ್ತಾರೆ ಅವರ ಬದುಕಿನಲ್ಲಿ. ಸೊ ಅದನ್ನು ಪ್ರೀತಿ ವಾತ್ಸಲ್ಯದಿಂದ ಮಾತ್ರ ತುಂಬಬೇಕೆ ಹೊರತು ನಾವು ಆಧುನಿಕ ಸುಖ ಅವ್ರಿಗೆ ಕೊಟ್ಟು ನಾವು ನೋಡ್ಕೋತೀವಿ ಅನ್ನೋದು ಸುಳ್ಳು ಅಂತ ನನಗೆ ಅನಿಸ್ತದೆ. ಮೇಡಮ್, ಈ ಚಿತ್ರ ನೋಡಿದ್ರಲ್ಲ, ಬಾಲ್ಯದ ನೆನಪುಗಳು ಏನಾದರೂ ನಿಮಗೆ ನೆನಪಾಗ್ತದ? ಬಹಳಷ್ಟು ನೆನಪುಗಳು. ಮುಖ್ಯವಾಗಿ ಈ ಅಜ್ಜಿ ತಾತಂದ್ರ ಜೊತೆಗೆ ಜಾತ್ರೆಗೆ ಹೋಗ್ತೀವಲ್ಲ, ಅವರು ನಮ್ಮನ್ನು ಎತ್ಕೊಂಡು ಓಡಾಡಿಸುವಂಥದ್ದು, ಅವರು ತಮಗೇನಿಷ್ಟ ಅದು ನಮಗೆ ಊಟ ಮಾಡಿಸೋಕೆ ಪ್ರಯತ್ನ ಪಟ್ಟಿರ್ತಾರೆ. ಸೊ ಅದೆಲ್ಲ ಸುಂಕಮ್ಮ ಮತ್ತು ಅವರ ಜೊತೆಗೆ ಗೆಳತಿಯಾಗಿ ಮಂಜಮ್ಮ ಜೋಗತಿ ಅವರು ಇಲ್ಲಿದ್ದಾರೆ. ಅಂಥ ಗೆಳತಿಯರು ಅನೇಕರು ನೋಡಿದ್ದೀನಿ ನಾನು ನಮ್ಮ ಹಳ್ಳಿಯಲ್ಲಿ, ನಮ್ಮ ಅಜ್ಜನ ಊರಿನಲ್ಲಿ ಇರುವಾಗ ತೂಲಹಳ್ಳಿಯಲ್ಲಿ. ಅಂಥ ಗೆಳತಿಯರು ಬಹಳಷ್ಟು ಸಲ ಕಟ್ಟೆ ಮೇಲೆ ಕೂತ್ಕೊಂಡು ಅವರು ಮಾತಾಡೋದನ್ನು ಭಾಳಷ್ಟು ಕೇಳಿಸ್ಕೊಂಡಿದ್ದೀನಿ ನಾನು. ಜೀವನದ ಎಲ್ಲ ಮುಖಗಳು ಬಂದು ಹೋಗ್ತಿದ್ವು ಅವರಲ್ಲಿ. ಮತ್ತು ಅವರ ಕಷ್ಟ ಸುಖ ಏನಿದ್ರು ಅವರವರಲ್ಲೇ ಮಾತಾಡಿ ಅದನ್ನು ಮರೆತು ಮತ್ತೆ ಜೀವನವನ್ನು ಮುಂದುವರಿಸ್ತಿದ್ರು. ಸೊ ಈ ಒಂದು ಗುಡಿಸಲಿನ ಕಟ್ಟೆಯನ್ನು ನೋಡುವಾಗ ಅದು ಭಾಳ ನೆನಪಾಯಿತು ನನಗೆ. ಆಮೇಲೆ ಈ ಚಿತ್ರದಲ್ಲಿ ಹುಲ್ಗಪ್ಪ ಕಟ್ಟಿಮನಿ ಪಾತ್ರ ಅಭಿನಯ ಮಾಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಹುಲ್ಗಪ್ಪ ಕಟ್ಟಿಮನಿಯವರು ನಮ್ಮ ಹಗರಿಬೊಮ್ಮನಹಳ್ಳಿಯವರು. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದಂದರೆ ನನ್ನ ಪತಿಯ ಸ್ನೇಹಿತರು. ಎಷ್ಟೋ ಸಲ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರ ಜೊತೆ ತುಂಬ ಚರ್ಚೆಗಳನ್ನು ಮಾಡಿದ್ದೀವಿ ನಾವು. ಅವರು ಇದರಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ. ಅವರು ನೋಡುವಾಗ ಭಾಳ ಸಂತೋಷ ಆಯಿತು. ಒಟ್ಟಾರೆ ಫಿಲಿಮು ಮನೆ ಮಂದಿ ಎಲ್ಲ ಕುಳಿತು ನೋಡ್ತಕ್ಕಂಥ ಚಿತ್ರ ನೋಡಲೇಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಮೊಬೈಲು, ಕಂಪ್ಯೂಟ್ರು ಅಂತ ಹೇಳಿ ಆಧುನಿಕತೆಯಲ್ಲಿ ಏನು ಮುಳುಗಿ ಹೋಗಿದ್ದಾರೆ. ಆ ಮಕ್ಕಳಿಗೆ ಇದನ್ನು ತೋರಿಸ್ಬೇಕು. ಅವ್ರಿಗೆ ತಾಯ್ತನ ಅಂದರೆ ಏನೋ ಗೊತ್ತಿಲ್ಲ. ತಾಯಿ, ಅಜ್ಜಿ ಇವರ ಸಂಬಂಧ ಏನು ಅನ್ನೋದು ಕೂಡ ಮರ್ತ್ಬಿಟ್ಟಿರ್ತಾರೆ. ಅಂಥ ಒಂದು ಮಾಯಾಲೋಕವನ್ನು ಇವತ್ತಿನ ಈ ಯಂತ್ರಗಳು ತಯಾರು ಮಾಡಿಬಿಟ್ಟಿದೆ. ಹಾಗಾಗಿ ಯುವಕರಿಗೆ ಹೆಚ್ಚು ತೋರಿಸ್ಬೇಕು ಈ ಸಿನಿಮಾವನ್ನು. ಅವರಿಗೆ ಅರ್ಥ ಆಗಬೇಕು ತಾಯಂದಿರು ಅಂತ ಅನ್ನಿಸ್ತು. ಕುಬುಸ ಚಿತ್ರ ನೋಡಿದಲ್ಲ, ಹೇಗಿದೆ?
ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇನ್ನು 10 ಸಲ ನೋಡಿದ್ರು, ಇನ್ನು 20 ಸಲ ನೋಡಿದ್ರು ಮತ್ತೆ ಪುನಃ ನೋಡಬೇಕಂತ ಅನಿಸುತ್ತೆ. ಯಾಕಂದರೆ ಇದರಲ್ಲಿ ಮೇನ್ ಪಾತ್ರ ಇರೋದು ಅಮ್ಮ ಮಗಂದು. ನಾವು ಚಿಕ್ಕವರಿದ್ದಾಗ ಅಂದರೆ ಇದು ಮೇನ್ ಮೀನಿಂಗ್ ಕೊಡೋದು ಏನಂದರೆ ಕುಬುಸ ಅಂದರೆ ಅದು ಕುಬುಸ ಅಂದರೆ ಒಂದು ಬ್ಲೌಸಿಂದು ಅದು ಪದ್ಧತಿ ಇರೋದೇ ಅದೇ ಥರ. ಅದು ಪದ್ಧತಿ ಇರೋದು ಅದೇ ಥರ, ನಾವು ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ಪದ್ಧತಿ ಇರೋದೇ ಅದೇ ಥರ. ಹಾಗಾಗಿ ಈ ಮೂವಿ ನೋಡೋಕ್ಕೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಮೇನ್ ಬರೋದಂದರೆ ಅಮ್ಮನ ಪಾತ್ರ ತುಂಬಾ ಇಷ್ಟ ಆಯಿತು. ಅದೇ ನಾವು ಅಮ್ಮನ ತುಂಬ ನೋವು ಮಾಡಿದ್ದೀವಿ ಅಂತ ಅನ್ಕೊತೀನಿ ನಾನು ಕೂಡ. ಅದೇ ಇನ್ಮೇಲೆ ನಾನು ಅಮ್ಮನ ಯಾವುದೇ ಥರ ನೋವು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಇದರಿಂದ ನಾವು ಒಂದು ತಿಳ್ಕೊಳ್ಳೋದು ಏನಂದರೆ ಅಮ್ಮನ ಪಾತ್ರ ತುಂಬ ಚೆನ್ನಾಗಿದೆ, ಮತ್ತು ಮಗನ ಪಾತ್ರನೂ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಮತ್ತೆ ಪುನಃ ನೋಡ್ಬೇಕಂತಾನೆ ಅನಿಸುತ್ತೆ ಈ ಮೂವಿ. ಅಷ್ಟೇ. ಇವಾಗ ಹನುಮಕ್ಕನವ ಪಾತ್ರ ಇದೆಯಲ್ಲ, ನಿಮ್ಮ ಮನೇಲಿ ಯಾರು ನೆನಪು ಬರ್ತಾರೆ? ನಮ್ಮ ಅಜ್ಜಿನೇ ನೆನ್ಪು ಬರೋದು ನಿಮ್ಮ ನನಗೆ. ಅಜ್ಜಿನ? ನಮ್ಮ ಅಜ್ಜಿನೇ ನೆನ್ಪು ಬರೋದು. ಅವರು ಈಗಲೂ ತನಕ ಇದ್ದಾರೆ. ಮತ್ತೆ ಅವ್ರ ಪ್ರೀತಿ ಮತ್ತೆ ಪಡಿತಿದ್ದೀವಿ ನಾವು. ಮತ್ತೆ ಅವರು ಇನ್ನೂ 10-20 ವರ್ಷ ಇನ್ನೂ 100 ವರ್ಷನೂ ಬದುಕಲೇಬೇಕಂತ ನಾವು ಕೂಡ ಆಸೆ ಪಡ್ತೀವಿ. ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ಮಂಜಕ್ಕನ ಬಗ್ಗೆ ಹೇಳಬೇಕು ಅಂದರೆ ನಾನು ತುಂಬಾ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಅವ್ರನ್ನ ನೋಡಿದ್ದು ಬರೀ ಟಿ ವಿಯಲ್ಲಾಗಲಿ ಇನ್ಸ್ಟಾದಲ್ಲಿ ಅವರು ಪ್ರಶಸ್ತಿ ಪಡೆದಾಗ ನಾನು ನೋಡಿದ್ದೆ ಅವ್ರನ್ನ. ಮತ್ತು ಇನ್ಸ್ಟಾದಲ್ಲಿ ರೀಲ್ಸ್ ಮಾಡುವಾಗ ಅದನ್ನು ನೋಡಿದ್ದೆ ಅಷ್ಟೇ. ಅವತ್ತು ನಮ್ಮ ಕಾಲೇಜಿಗೆ ಬಂದಾಗ ನಾನು ಅವ್ರನ್ನ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಸಡನ್ಲಿ ಶಾಕ್ ಆಗಿಬಿಟ್ಟೆ ಅವತ್ತು ನಮ್ಮ ಕಾಲೇಜಿಗೆ ಬಂದಾಗ. ಸುಂಕವನ್ನ ಪಾತ್ರ ಮಾಡಿರ್ತಕ್ಕಂಥ ಹನುಮಕ್ಕನವರು ಇವಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಗ ಹುಷಾರಾಗಬೇಕಂತ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ನಾನು. ಕುಬ್ಸ ಚಿತ್ರ ನೋಡಿರಲ್ಲ, ಏನು ಅನಿಸ್ತದೆ? ಸ್ವಚ್ಛಂದವಾದಂತಹ ಹಳ್ಳಿ ಸೊಗಡನ್ನು ಹೇಳುವಂಥ ಚಿತ್ರ ಇದು. ಬೇಗನೆ ಜನಸಾಮಾನ್ಯರಿಗೆ ಟಚ್ ಆಗುವಂಥ ಸಿನಿಮಾ ಇದು. ಎಲ್ಲ ಮಕ್ಕಳು, ಈಗಿನ ಜನ್ರೇಷನ್ ಮಕ್ಕಳು, ವಯಸ್ಸಾದವರು ಎಲ್ಲರೂ ನೋಡುವಂತಹ ಸಿನಿಮಾ ಇದು. ಇಷ್ಟ ಆಯಿತು. ಆಮೇಲೆ ಈ ಚಿತ್ರ ನೋಡಿದ್ರಲ್ಲ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ನೆನಪು ಬರ್ತಾರೆ? ಸುಂಕವನ ಪಾತ್ರ ನೋಡಿದ ತಕ್ಷಣವೇ ನಮ್ಗೆ ನೆನಪಾಗೋದು ತಾಯಿ. ತಾಯಿ ಅನ್ನೋ ಸ್ಥಾನನ ಯಾರು ತುಂಬಕ್ಕಾಗಲ್ಲ ಅನ್ನೋದು ಈ ಪಾತ್ರದಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಈ ಚಿತ್ರ ನೋಡಿದ್ರಲ್ಲ, ಬಾಲ್ಯದ ಯಾವುದಾದ್ರೂ ನಿಮಗೆ ನೆನಪು ಬರ್ತದನ? ಖಂಡಿತ. ನಾವು ಕಳೆದಂಥ ಬಾಲ್ಯದಲ್ಲಿ ಬಿಸಿಲು ಇರದೇ ಇರ್ಬೋದು, ಆದರೆ ಬಿಸಿಲಿನ ಅನುಭವ ಆಯಿತು. ತಾಯಿ ಅನುಭವ ಆಯಿತು. ತಂದೆ ಇಲ್ಲಿ ನೆಕ್ಸ್ಟ್ ಕ್ಯಾರೆಕ್ಟ್ರು ಸುಂಕವನ ಕ್ಯಾರೆಕ್ಟ್ರಲ್ಲಿ ಹೆಂಡತಿ ಬಿಟ್ಟೋಗಿದಂಥ ಸುಂಕವನನ್ನು ಬಿಟ್ಟೋದಂಥ ಗಂಡ ಇಲ್ಲದೆ ಇರೋಂಥ ಹೆಂಡತಿ ಪಾತ್ರನ ತಂದೆ ತುಂಬಿಸ್ತಾರೆ. ಎಂಥ ಗಂಡು ಕೊಟ್ಬಿಟ್ನಲ್ಲವ ನಿನ್ನ ಅಂತ ಪ್ರತಿಯೊಬ್ಬ ತಂದೆನೂ ಹೇಳುವಂಥ ಮಾತೇ ಇದು. ಹುಡುಕನಾಗ್ಲಿ ಕುಂಟನಾಗ್ಲಿ ಕೊಟ್ಟಿದ್ರೆ ಚೆನ್ನಾಗಿ ನಿನ್ನ ಕಣ್ಮುಂದೆ ಬಿದ್ದಿರ್ತಿದ್ದ, ಇವ್ನು ಯಾವನಿಗೋ ಕೊಟ್ಬಿಟ್ಟೆ ಬಿಟ್ಟೋದ್ನ ನಿನ್ನ ಅಂತ ಮಾತಾಡ್ತಾರಲ್ಲ, ಈ ಹಂಬಲ್ಲು ಎಲ್ಲ ತಂದೆಯಲ್ಲಿ ಇರ್ತದೆ ಅನ್ನೋದು. ಈ ಚಿತ್ರ ನೋಡಿದ್ರಲ್ಲ, ಎಲ್ಲಿ ನಿಮಗೆ ಕಣ್ಣೀರು ಬರುತ್ತೆ? ಇದೆ ತಂದೆ ಮಗಳ ಎಮೋಷ್ನಲಲ್ಲಿ ಭಾಳ ನನಗೂ ನಮ್ಮ ಅಪ್ಪನೇ ನೆನಪಾಗ್ತದೆ. ಆಮೇಲೆ ಸುಂಕವನ ಪಾತ್ರ ಮಾಡಿರ್ತಕ್ಕಂಥ ಹನುಮಕ್ಕನವರು ಇವಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಆರೋಗ್ಯ ಭಾಳ ಮುಖ್ಯ. ಆ ಮೇಡಮ್ ಬೇಗ ಗುಣ ಆಗಲಿ ಅಂತ ಹಾರೈಸ್ತೀನಿ. ಕುಬುಸ ಚಿತ್ರ ನೋಡಿದ್ರಲ್ಲ, ಏನು ಅನಿಸ್ತದೆ ಸರ್? ಒಳ್ಳೆ ಫಿಲ್ಮ್ ಇದೆ. ಗ್ರಾಮೀಣ ಸೊಗಡು ಮತ್ತು ತಾಯಿ ಮಗನ ಸಂಬಂಧ, ಆ ತಾಯಿನ ಮಕ್ಕಳು ಯಾವ ರೀತಿ ನೋಡಬೇಕು, ಮಗನಿಗಾಗಿ ತಾಯಿ ಮಾಡಿದಂಥ ತ್ಯಾಗಗಳು, ನಿಜಕ್ಕೂ ಪ್ರತಿಯೊಬ್ಬರು ಕೂಡ ಇದು ನೋಡಲೇಬೇಕಾದಂಥ ಸಿನಿಮಾ. ಗ್ರಾಮೀಣ ಸೊಗಡನ್ನು ಎತ್ತಿ ಕಟ್ಟಿದ್ದು ಭಾಳ ಖುಷಿಯಾಗಿದೆ. ಸುಂಕವನ ಪಾತ್ರ ನಿಮ್ಮ ಬದುಕಿಗೆ ಏನು ಅನಿಸ್ಬೋದು? ಯಾರು ನೆನಪು ಬರ್ಬೋದು? ಖಂಡಿತ ಸರ್, ಸುಂಕವನ ಪಾತ್ರ ಅಂತೂ ಮನೋಜ್ಞವಾಗಿ ಮೂಡಿ ಬಂದಿದೆ. ತಾಯಿ ಬಗ್ಗೆ ನಾವು ಯಾವ ಭಾವನೆ ತಾಳ್ಬೇಕನ್ನೋದನ್ನು ಸುಂಕವ ಪಾತ್ರದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ನಿಜಕ್ಕೂ ಇದ್ರೆ ಅಂಥ ತಾಯಿ ಇರಬೇಕೆಲ್ರಿಗೂ. ಸರ್, ಇವಾಗ ಈ ಚಿತ್ರ ನೋಡಿದ್ರಲ್ಲ, ನಿಮ್ಮ ಊರಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಯಾರು ನೆನಪು ಬರ್ತಾರೆ? ಖಂಡಿತ ಸುಂಕವನ ಪಾತ್ರ ನೋಡಿದಾಗ ನಮ್ಮ ಅಜ್ಜಿ ಅಂದ್ರಾಗಲಿ ನಮ್ಮ ತಾಯಿಯಂದ್ರಾಗಲಿ ಖಂಡಿತ ನೆನಪಿ ಬರ್ತಾರೆ. ಸರ್, ಈ ಚಿತ್ರ ನೋಡಿದ್ರಲ್ಲ, ನಿಮ್ಮ ಬಾಲ್ಯದ ದಿನಗಳು ಯಾವಾದರೂ ನೆನಪು ಬಂದ್ವಾ? ಖಂಡಿತ ನೆನಪಿಗೆ ಬಂದವು. ಯಾವ ಸರ್? ನಮ್ಮ ತಾಯಿಯಂದ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ. ಹಾಗೇನೆ ನಾವು ಕೂಡ ಕೆಲವೊಂದು ಸಾರಿ ಆ ತಾಯಿಯ ಹಿತ ಕಾಪಾಡಲು ಎಲ್ಲೋ ಒಂದು ಕಡೆ ನಾವು ಸೋತ್ವೇನೋ ಅಂತೇಳಿ. ನಿಜಕ್ಕೂ ಆ ತಾಯಿ ಪಾತ್ರ ಅದ್ಭುತ. ಸರ್, ಈ ಚಿತ್ರದಲ್ಲಿ ಹೊಸ ಜನ್ರೇಷನ್ಗೂ ಹಳೆ ಜನ್ರೇಷನ್ಗೂ ಒಂದು ಗ್ಯಾಪ್ ಇದೆ. ಹೌದು, ಖಂಡಿತ. ಇದ್ರಾಗ ಬದಲಾವಣೆ ಆಗ್ಬೇಕಾಗಿರೋರು ಯಾರು? ಬದಲಾವಣೆ ಆಗಬೇಕಾಗಿರೋದು ಸಾಧ್ಯವಾದರೆ ಎರಡೂ ಕಡೆಯಿಂದನೂ ಆಗಬೇಕಾಗಿದೆ. ಯಾಕಂದ್ರೆ ಇವತ್ತು ನಾವು ಮುಂದೆ ಹೋಗ್ತಾ ಇದೀವಿ, ಹಿಂದಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಎಲ್ಲರ ಮನಸ್ಥಿತಿ ತಕ್ಕಂಗೆ ಎರಡೂ ಕಡೆ ಬದಲಾವಣೆ ಆಗಬೇಕು. ಎಷ್ಟು ಸಾಧ್ಯನೋ ಅಷ್ಟು ಬದಲಾವಣೆ ಹಿರಿಯರು ಆಗಬೇಕಾಗಿದೆ. ಆಗಲಿಲ್ಲ ಅಂದಾಗ ಅನಿವಾರ್ಯ ಹಿರಿಯ ಜೀವಗಳನ್ನು ನೋಯಿಸಬಾರ್ದು ಅಂತೇಳಿ ನಾವು ಕೂಡ ಬದಲಾಗಬೇಕು. ಅಂದ್ರೆ ನೀವು ಹೇಳ್ತಕ್ಕಂಥದ್ದು ಹಿರಿಯರಿಗೆ ನಾವೇ ಹೊಂದಾಣಿಕೆ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಆಗಬೇಕು.